ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ನಾನು ನಮ್ಮ ಮನೆಯಲ್ಲಿ ತುಂಬಾ ಬೂದುಕುಂಬಳಕಾಯಿ ಎಲ್ಲ ಆಗಿತ್ತು. ಹಾಗಾಗಿ ಆ ಬೂದುಕುಂಬಳಕಾಯಿಂದ ಒಂದು ರೆಸಿಪಿ ಮಾಡಿ ತೋರಿಸುವಂತಿದ್ದೇನೆ. ಅಂದರೆ ನಾನು ಹಲ್ವಾ ರೆಸಿಪಿ ಎಲ್ಲ ಹಾಕಿದ್ದೆ, ಮತ್ತು ಮಜ್ಜಿಗೆ ಹುಳಿ ಎಲ್ಲ ರೆಸಿಪಿ ಹಾಕಿದ್ದೆ, ಕೆಲವು ಅದರ ಸಿಪ್ಪೆಯಿಂದ ಸಹ ರೆಸಿಪಿ ಹಾಕಿದ್ದೆ. ಸಾಂಬಾರು ರೆಸಿಪಿ ಹಾಕಿಲ್ಲ ಇತ್ತು. ಅಂದರೆ ನಮ್ಮ ಕಡೆ ಕಾಂಬಿನೇಷನ್ ಏನು ಗೊತ್ತಾ, ಅದಕ್ಕೆ ಒಣಮೀನು ಹಾಕಿ ಸಾಂಬಾರು ಮಾಡ್ತಾರೆ. ಅದು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅಂದರೆ ಈ ವೆದರಿಗೆ ಬೂದುಕುಂಬಳಕಾಯಿ ತಂಪಲ್ವಾ, ಹಾಗಾಗಿ ಒಣ ಮೀನಂದ್ರೆ ಇವಾಗ ಸಿಗೋ ಸೀಸನ್ ಸ್ವಲ್ಪ. ಇವಾಗ ಮೀನೆಲ್ಲ ಹಾಳಾಗಿರ್ತದೆ ನೋಡಿ. ಹಾಗಾಗಿ ಒಣ ಮೀನೆಲ್ಲ ಸಿಗುವ ಸೀಸನ್, ಸ್ವಲ್ಪ ಚಳಿ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಇದೆರಡು ಕಾಂಬಿನೇಷನ್ ಹಾಕಿ ಮಾಡಿ ನೋಡಿ, ಅಂದರೆ ಸೂಪರಾಗಿ ಬರುತ್ತೆ. ಸಾಂಬಾರು ಸಹ ಅಷ್ಟು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅಂದರೆ ಒಣ ಮೀನಿನ ರುಚಿ ತಿಳಿದವರಿಗೆ ಇದು ಸಾಂಬಾರು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಹಾಗಾಗಿ ನಾನು ಈ ರೆಸಿಪಿಯನ್ನು ನಾನು ಇವತ್ತು ಚೂಸ್ ಮಾಡಿದ್ದೇನೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಬೂದುಕುಂಬಳಕಾಯಿ ಮತ್ತು ಒಣಮೀನು ಹಾಕಿ ನಮ್ಮ ಮಂಗಳೂರು ಶೈಲಿಯಲ್ಲಿ ಸಾಂಬಾರು, ರುಚಿಯಾದ ಸಾಂಬಾರು ಮಾಡಿ ತೋರಿಸುವಂತಿದ್ದೇನೆ. ಅದಕ್ಕೀಗ ನನ್ನ ಗಂಡ ಹೋಗಿ ಇದು ಬೂದುಕುಂಬಳಕಾಯಿ ಇದೆಯಲ್ಲ ಮನೆಯಲ್ಲಿ ಆಗಿದೆ, ಅದನ್ನು ಗಿಡದಿಂದ ಇವಾಗ ಕಿತ್ಕೊಂಡು ತಗೊಂಡು ಬರ್ತಾ ಇದ್ದಾರೆ ನೋಡಿ. ಇದು ಸ್ವಲ್ಪ ಮೇಲ್ಗಡೆ ಬಂದಿತ್ತು, ಹಬ್ಬಿ ಬಂದಿತ್ತು ಬಳ್ಳಿಯಲ್ಲಿ ನೋಡಿ. ಇವಾಗ ಒಂದು ಕುಂಬಳಕಾಯಿ ತೊಗೊಂಡು ಬಂದಿದ್ದಾರೆ, ಬೂದುಕುಂಬಳಕಾಯಿ. ಇದರಲ್ಲಿ ನನಗೆ ಅರ್ಧ ಸ್ಲೈಸ್ ಸಾಕಾಗತ್ತೆ, ಅಂದರೆ ಸ್ವಲ್ಪ ದೊಡ್ಡದಿದೆ ಸೈಜ್, ಅರ್ಧ ಸಾಕಾಗತ್ತೆ. ಇನ್ನೊಂದು ಅರ್ಧ ನೆಕ್ಸ್ಟ್ ಟೈಮ್ ಸಾಂಬಾರು ಮಾಡಲಿಕ್ಕಾಗತ್ತೆ. ಇವಾಗ ನೋಡಿ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೇನೆ ಬೂದುಕುಂಬಳಕಾಯಿ ಕಟ್ ಮಾಡೋದನ್ನು, ಇದಕ್ಕಿಂತ ಮುಂಚಿನ ವೀಡಿಯೋದಲ್ಲಿ ಸಹ ತೋರಿಸ್ಕೊಟ್ಟಿದ್ದೇನೆ ನೋಡಿ. ಅದೇ ಥರ ಎಲ್ಲ ತಿರುಳು ತೆಗೆದು, ನಾವು ಇದಕ್ಕೆ ಸಿಪ್ಪೆ ಎಲ್ಲ ಹಾಕ್ತಾಯಿಲ್ಲ. ನೋಡಿ, ಈ ಥರ ಎಲ್ಲ ಸಿಪ್ಪೆಯನ್ನೆಲ್ಲ ಕ್ಲಿಯರ್ ಮಾಡಿ ತೆಗಿತಾ ಇದ್ದೇವೆ. ಅಂದರೆ ನಾವೇನಾದರೂ ಸಿಪ್ಪೆಯಿಂದ ಪಲ್ಯ ಮಾಡಲಿಕ್ಕಿದ್ರೆ ನಾವು ಸ್ವಲ್ಪ ದಪ್ಪ ತೆಗಿಬೇಕಾಗತ್ತೆ. ಪಲ್ಯ ಮಾಡಲಿಕ್ಕಿಲ್ಲ ಅಂದರೆ ಅದನ್ನು ಸ್ವಲ್ಪ ತೆಳು ಮಾಡಿದರೆ ಆಯಿತು. ಅದು ದನಕ್ಕೆಲ್ಲ ಹಾಕಲಿಕ್ಕಾಗತ್ತೆ ನೋಡಿ. ಇವಾಗ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈಗೆಲ್ಲವನ್ನು ಇದೇ ಥರ ಕಟ್ ಮಾಡ್ಕೊಳ್ಳಿ, ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಆಯ್ತಲ್ಲ. ಇವಾಗ ನಾನು ಮಸಾಲ ರುಬ್ಕೊಳ್ಳಿಕ್ಕೆ ಫಸ್ಟ್ ನಾನು ಏನೆಲ್ಲ ಬೇಕಂತ ಹೇಳ್ತೇನೆ. ಫಸ್ಟ್ ನಾನಿವಾಗ ಬಾಣಲೆ ಇಟ್ಕೊಂಡಿದ್ದೇನೆ, ಸ್ಟವ್ ಮೇಲೆ ಆನ್ ಮಾಡಿಕೊಂಡು ನಾನೊಂದು 9 ಅಥವಾ 10 ಬೆಳಗ್ಗೆ ಮೆಣಸು, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಸ್ವಲ್ಪ ಮೆಂತೆ, ಅನಂತರ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ, ಮತ್ತು ಕೊತ್ತಂಬರಿ ಬೀಜ ಒಂದು 3 ಸ್ಪೂನಷ್ಟು ಟೀ ಸ್ಪೂನಲ್ಲಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ಸಾಕು. ಇದು ಕಪ್ಪಾಗಲಿಕ್ಕೆ ಬಾರ್ದು, ನಾನು ಹೇಳ್ತಾ ಇರ್ತೇನೆ ಹೆಚ್ಚಾಗಿ ಮಸಾಲ ಕಪ್ಪಾಗಬಾರ್ದು ಅಂತೇಳಿ. ಸ್ವಲ್ಪ ಚಟ್ಪಟ್ಟ ಅಂತ ಅನಿಸ್ಬೇಕಾದ್ರೇ ತೆಗೆದುಬಿಡಬೇಕು. ಅಷ್ಟರಲ್ಲೇ ಫ್ರೈ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಈ ಫ್ಲೇವರ್ ಚೆನ್ನಾಗಿರುತ್ತೆ ಈ ಥರ ನಾವು ಸ್ವಲ್ಪ ಫ್ರೈ ಮಾಡಿ ತೆಗಿತೀವಲ್ಲ, ಚಟ್ಪಟ್ಟ ಅಂತೇಳಿ. ಮತ್ತು ಕಪ್ಪಾದರೆ ಮಸಾಲ ಸಹ ಟೇಸ್ಟ್ ಡಿಫ್ರೆಂಟ್ ಬರ್ತದೆ ನೋಡಿ. ಇವಾಗ ಎಲ್ಲ ಫ್ರೈ ಆಯಿತು. ಫ್ರೈ ಆದ ನಂತರ ಇದನ್ನು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನಾವು ನಾರ್ಮಲಾಗಿ ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕ್ಕೊಂಡೇ ಮಾಡುವಂಥದ್ದು. ನಾವೊಂದು ಗಡಿಯಲ್ಲಿ, ಒಂದು ತೆಂಗಿನಕಾಯಿ ಗಡಿಯಲ್ಲಿ ಒಂದು ಅರ್ಧ ಪೀಸಲ್ಲಿ ಒಂದು ಮುಕ್ಕಾಲು ಭಾಗ ತಗೊಳ್ತಾ ಇದ್ದೇನೆ ಒಂದು ಗಡಿಯಲ್ಲಿ. ಅನಂತರ ಸ್ವಲ್ಪ ಬೆಳ್ಳುಳ್ಳಿ, ಅನಂತರ ಸ್ವಲ್ಪ ಅರಿಶಿನ ಪೌಡ್ರು, ಅಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಇದಕ್ಕೆ ಹುಳಿ ಅಗತ್ಯ ಇಲ್ಲ, ಯಾಕಂದರೆ ಬೂದುಕುಂಬಳಕಾಯಿ ಸ್ವಲ್ಪ ಹುಳಿ ಅಂಶ ಇರ್ತದೆ. ಮತ್ತು ನಾವು ಇದಕ್ಕೆ ಟೊಮೆಟೊ ಹಣ್ಣು ಹಾಕಿ ಬೇಯಿಸ್ತಾ ಇದ್ದೇನೆ, ಅದಕ್ಕೋಸ್ಕರ ಹುಳಿ ಬೇಕಾಗಿಲ್ಲ. ಇಲ್ಲ ನಾನು ಒಂದು ಸ್ವಲ್ಪ ಒಣಮೀನು ಸಾಂಬಾರಿಗೆಲ್ಲ ಹುಳಿ ಬೇಕಾಗತ್ತೆ ನೋಡಿ. ಇವಾಗ ನಾನು ಟೊಮೆಟೊ ಹಣ್ಣು ಸಹ ಹಾಕ್ಕೊಳ್ತಾ ಇದ್ದೆ, ನಂತರ ಬೂದುಕುಂಬಳಕಾಯಿ ಸಹ ಹುಳಿ ಇರ್ತದಲ್ವ, ಸಾಕಾಗತ್ತೆ ಇಷ್ಟರಲ್ಲೇ. ಇದು ಮಾತ್ರ ಸಾಂಬಾರು ಫಸ್ಟ್ ಕ್ಲಾಸ್ ಆಗಿರುತ್ತೆ ಫ್ರೆಂಡ್ಸ್, ಅಷ್ಟು ಖುಷಿಯಾಗುತ್ತೆ ತಿನ್ನಲಿಕ್ಕೆ. ಈ ವೆದರಿಗೆ ಮಾತ್ರ ಹೇಳಿ ಮಾಡಿಸಿದ ಫುಡ್ ಅಂತಲೇ ಹೇಳ್ಬೋದು, ಚೆನ್ನಾಗಿರುತ್ತೆ ಚಳಿಗೆಲ್ಲ ನೋಡಿ. ನಾನು ಇದೇ ಥರ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋದು ಚೆನ್ನಾಗಿರುತ್ತೆ, ನನಗಿಷ್ಟ. ಈ ಥರ ಸ್ಲೈಸ್ ಮಾಡಿ ಸಾಂಬಾರಿಗೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸಪೂರ ಕಟ್ಟಿಂಗಿಂದ ಈ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ನಾನು ಬೂದುಕುಂಬಳಕಾಯಿ ಕಟ್ ಮಾಡಿದ್ದೇವಲ್ಲ, ಅದಕ್ಕೇ ಟೊಮೆಟೊ ಮತ್ತು ನೀರುಳ್ಳಿ ಹಾಕಿ, ಆನಂತರ ರುಚಿಗೆ ಕರೆಕ್ಟಾಗಿ ಉಪ್ಪು ಹಾಕ್ಕೊಂಡು, ಮತ್ತು ಒಣಮೀನಲ್ಲಿ ಸಹ ಸ್ವಲ್ಪ ಉಪ್ಪಿರ್ತದೆ, ಅಂದರೆ ತೊಳೆದ ನಂತರ ಅಷ್ಟು ಉಪ್ಪಿರೋದಿಲ್ಲ, ಹೋಗ್ತದೆ. ಅಷ್ಟನ್ನು ಹಾಕಿ ನಾವು ಬೇಯಿಸ್ಲಿಕ್ಕೆ ಇಟ್ಬಿಡಬೇಕು. ಇದು ನಾವು ಒಣಮೀನು ಕ್ಲೀನ್ ಮಾಡೋಷ್ಟೊತ್ತಿಗೆ ಬೂದುಕುಂಬಳಕಾಯಿ ಸಹ ಬೆಂದಿರ್ತದೆ ಕರೆಕ್ಟಾಗಿ ನೋಡಿ. ಇವಾಗ ನಾನೊಂದು 50 ರೂಪಾಯಿದು, ಇದು ಕೊಲ್ಲತ್ತರು ಫಿಶ್ ಅಂತ ಹೇಳ್ತಾರೆ ನೋಡಿ, ಕೊಲ್ಲತ್ತರು ಫಿಶ್, ಅದನ್ನು ನಾನೊಂದು ಒಣಮೀನು, ಅದನ್ನು ನಾನು ಅರ್ಧ ಪ್ಯಾಕೆಟ್ ಹಾಕ್ಕೊಂಡಿದ್ದೇನೆ. ಒಂದು ಪ್ಯಾಕೆಟಲ್ಲಿ 50 ರೂಪಾಯಿ ರೇಟ್. ಎಷ್ಟಿದೆ ಅಂತ ಗೊತ್ತಿಲ್ಲ, ವೆಯ್ಟ್ ಗೊತ್ತಿಲ್ಲ ನನಗೆ ಎಷ್ಟಿದೆ ಅಂತೇಳಿ. ಅದು 50 ರೂಪಾಯಿ ಪ್ಯಾಕಲ್ಲಿ ನಾನೊಂದು ಅರ್ಧ ಪ್ಯಾಕ್ ಹಾಕ್ಕೊಂಡಿದ್ದೇನೆ. ಈ ಮೀನಿದೇನು ಗೊತ್ತಾ,
ತಲೆ ನಂತರ ಒಂದು ಸ್ವಲ್ಪ ಹೊಟ್ಟೆ ಹತ್ರ ಅದು ತೆಗೆದ್ರೆ ಆಯಿತು. ಮತ್ತು ಒಂಚೂರು ಬೀಲ ಕಟ್ಟಿಂಗ್ ಮಾಡಿದರೆ ಅಲ್ಲಿಗೆ ಆಯಿತು ಅಷ್ಟೇ. ನೋಡಿ ಇಷ್ಟೇ, ಅದು ಫುಲ್ ಡ್ರೈ ಆಗಿರುತ್ತಲ್ಲ. ಈಗ ಇದರಲ್ಲಿ ಉಪ್ಪಿರ್ತದೆ, ನಾವು ತೊಳೆದ ನಂತರ ಅಷ್ಟೇನು ಉಪ್ಪಿರೋದಿಲ್ಲ, ಸ್ವಲ್ಪ ಕಮ್ಮಿ ಇರ್ತದೆ ಉಪ್ಪೆಲ್ಲ. ನಾವು ನೀರಿಗೆ ಹಾಕ್ಕೊಂಡ್ರೆ ಆಯಿತು. ಅದರಲ್ಲಿ ಏನಾದರೂ ಇದ್ರ ಕ್ಲೀನೆಸ್ ಗಲೀಜಿದ್ರೂ ಹೋಗ್ತದೆ ನೋಡಿ, ಈ ಥರ ತೊಳೆದ ನಂತರ. ನೋಡಿ ಇವಾಗ ಎಷ್ಟು ಹೋಯ್ತು ನೋಡಿ, ಒಂದು 2-3 ಸಲ ತೊಳೆದ್ರೆ ಸಾಕು, ಆರಾಮ್ಸೆ ಕ್ಲೀನ್ ಆಗುತ್ತೆ. ನನಗೆ ತುಂಬಾ ಫೇವ್ರೇಟು ಒಣ ಮೀನಂದರೆ. ಮತ್ತು ಇದೇ ಥರ ನಾವು ಬಟಾಟೆಗೆ ಹಾಕಿ ಮಾಡ್ಬೋದು, ಆಲೂಗಡ್ಡೆಗೆ ಹಾಕ್ಬೋದು, ಕೆಲವರು ಬೆಂಡೆಕಾಯಿಗೆ ಏನೆಲ್ಲ ವೆರೈಟಿ ಹಾಕಿ ಹಾಕ್ತಾರೆ. ವೆರೈಟಿಯಾಗಿ ಬೇರೆ ಬೇರೆ ತರಕಾರಿ ಹಾಕ್ತಾರೆ. ಅಂದರೆ ಪೊಟ್ಯಾಟೊಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಇದಕ್ಕೂ ಚೆನ್ನಾಗಿರುತ್ತೆ ಬೂದುಗುಂಬಳಕಾಯಿ. ನೋಡಿ ಇವಾಗ ನಾವು ಬೇಯಿಸಿದ ಇದು ಕುಂಬಳಕಾಯಿ ಬೆಂದಿದೆ ನೋಡಿ. ಬೆಂದಾದ ನಂತರ ನಾವು ಮಸಾಲೆ ಎಲ್ಲ ಹಾಕ್ಕೊಳ್ತಾ ಬರೋದು. ನೋಡಿ ಇವಾಗ ನಾನು ತೊಳೆದ ಒಣಮೀನನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೇನೆ. ನಾವು ಇದೇ ಥರ ಒಣಮೀನನ್ನು ಇದೇ ಥರ ಹಾಕೋದು, ಅಂದರೆ ಸಾಂಬಾರು ಚೆನ್ನಾಗಿ ಕುದಿ ಬಂದ ನಂತರ ಇದು ಒಣಮೀನು ಸಹ ಕರೆಕ್ಟಾಗಿ ಬೆಂದಿರ್ತದೆ. ಇವಾಗ ನಾವೊಂದು ಸ್ವಲ್ಪ ನೋಡ್ಕೊಳ್ಳುವ, ಅಂದರೆ ನಮಗೆ ನೀರೆಷ್ಟು ಬೇಕಂತೇಳಿ ಒಮ್ಮೆ ಮಿಕ್ಸ್ ಮಾಡಿ ನೋಡಿದರೆ ನೀರೆಷ್ಟು ಬೇಕಾಗೋದಂತ ಗೊತ್ತಾಗುತ್ತೆ. ಇದೊಂದು ಸ್ವಲ್ಪ ತೆಳು ಸಾಂಬಾರು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದು ನಾವು ದಿನನಿತ್ಯ ಸಾಂಬಾರಿಗೆ ಈ ಥರ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ, ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇಷ್ಟು ತೆಳು ಮಾಡಿದ್ದೇನೆ. ಇವಾಗ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಟ್ಟರೆ ಸಾಕು. ಫುಲ್ ಕರೆಕ್ಟಾಗಿ ಕುದಿ ಬಂದ ನಂತರ ನಮ್ಮದು ಒಣಮೀನು ಸಾಂಬಾರು ಸಹ ರೆಡಿಯಾಗಿರುತ್ತೆ. ನೋಡಿ ಇವಾಗ ಆಫ್ ಮಾಡಿದ್ದೇವೆ. ನೋಡಿ ಬಿಸಿ ಬಿಸಿ ಕುಂಬಳಕಾಯಿ ಮತ್ತು ಒಣಮೀನು ಸಾಂಬಾರು ರೆಡಿಯಾಗಿದೆ. ನೋಡಿ ಇವಾಗ ಊಟ ಮಾಡಲಿಕ್ಕೆ ರೆಡಿಯಾಗಿದೆ ಸಾಂಬಾರು. ಇವಾಗ ಚಳಿ ವೆದರಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬಿಸಿ ಬಿಸಿ ಅನ್ನ ಸಾಂಬಾರು ಮಾಡ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ.